ಫ್ರೆಂಡ್ಸ್, ಹಿಂದೆ ಹಳ್ಳಿಯಲ್ಲೆಲ್ಲ ಹೇಗೆ ಫಿಶ್ ಫ್ರೈ ಮಾಡ್ತಾಯಿದ್ರು ಅನ್ನೋದನ್ನು ನಾನು ಇವತ್ತು ತೋರಿಸ್ತಾ ಇದ್ದೇನೆ. ಅಂದರೆ ಹಿಂದೆ ಎಲ್ಲ ಫಿಶ್ ಫ್ರೈದು ಮಸಾಲೆ ಎಲ್ಲ ಏನಿರಲಿಲ್ಲ, ಹಾಗೆ ಮಾಡ್ತಾಯಿದ್ದದ್ದು. ನೋಡಿ, ನಾನು ಇದಕ್ಕೆ ಇಲ್ಲಿ 1 kg ಬಂಗುಡೆ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಅದರದ್ದೆಲ್ಲ ತೆಗಿಬೇಕು, ಪೂರ್ತಿ ಕ್ಲೀನ್ ಮಾಡಬೇಕು. ನೋಡಿ, ಕ್ಲೀನ್ ಮಾಡಿದ ಮೇಲೆ ಹೀಗೆ ಆಯಿತು. ಇವಾಗ ನಾವು ಅದಕ್ಕೆ ಮಸಾಲೆಗೆ ನೋಡಿ ಒಂದು 28 ಒಣಮೆಣಸು ತಗೊಂಡಿದ್ದೇನೆ. ಆಮೇಲೆ ಒಂದು ಅರ್ಧ ಚಮಚ ಅರಶಿನ, ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ತಗೊಳ್ಳಿ, ಯಾಕಂದರೆ ಸ್ವಲ್ಪ ಹುಳಿ ಜಾಸ್ತಿ ಬೇಕು ಇದಕ್ಕೆ, ದೊಡ್ಡ ಸೈಜಿದ್ದೇ ತಗೊಳ್ಳಿ. ಆಮೇಲೆ ಸ್ವಲ್ಪ ಶುಂಠಿ, 1 ಬೆಳ್ಳುಳ್ಳಿ ತಗೊಂಡಿದ್ದೀನಿ ನಾನು, ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಇವನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಹುಳಿ ಕೂಡ ಹಾಕೋಬೇಕು. ಹುಳಿದು ಜ್ಯೂಸ್ ಮಾಡಿ ಕೂಡ ಹಾಕೋಬೋದು, ಅಂದರೆ ಅದರದ್ದು ಪಲ್ಪು ನೀರು ಹಾಕಿ ಪಲ್ಪ್ ತೆಗೆದು ಕೂಡ ಹಾಕೋಬೋದು. ನಾನು ಗ್ರೈಂಡ್ ಮಾಡುವಾಗಲೇ ಹಾಕೋತಾ ಇದ್ದೀನಿ. ಹಾಗೆ ಶುಂಠಿ ನೋಡಿ, 1 ಇಂಚು ಶುಂಠಿ, ಬೆಳ್ಳುಳ್ಳಿ 1 ಅಷ್ಟೇ, ಜಾಸ್ತಿ ಏನು ಹಾಕಲಿಕ್ಕಿಲ್ಲ. ಆಮೇಲೆ ಸ್ವಲ್ಪ ನೀರು ಹಾಕಿ ನೋಡಿ, ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದು. ನೋಡಿ, ಈ ಥರ ಆಯಿತು, ನುಣ್ಣಗೆ ಅರಿಬೇಕು. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು, ಇಲ್ಲಾಂದರೆ ಅದು ಅದರ ಮೇಲ್ಮೈಗೆ ಹಿಡಿಯೋದಿಲ್ಲಲ್ಲ, ಅದರಿಂದ. ನೋಡಿ, ಇವಾಗ ಇದ್ರ ನೀರೆಲ್ಲ ಹೋಗಬೇಕು, ಇದರದ್ದು ನೀರಿನ ಪಸೆ ಎಲ್ಲ ಇರಬಾರ್ದು. ಇವಾಗ ಅದಕ್ಕೆ ಮಸಾಲೆ ಹಾಕಿದರೆ ಆಯಿತು. ಮಸಾಲೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ಮ್ಯಾರಿನೇಟ್ ಮಾಡಬೇಕು. ಅಂದರೆ ಅದು ಉಪ್ಪು ಹುಳಿ ಖಾರ ಎಲ್ಲ ಅದಕ್ಕೆ ಚೆನ್ನಾಗಿ ಹಿಡಿಬೇಕು. ಅದಕ್ಕೋಸ್ಕರ ಕಾರ್ನ್ಫ್ಲೋರ್ ಎಲ್ಲ ಹಾಕೋದು ಬೇಡ, ಅದರದ್ದು ಟೇಸ್ಟ್ ಎಲ್ಲ ಬರೋದಿಲ್ಲ. ಆವಾಗ ನಾವು ಮಸಾಲೆ ಮಾಡಿದ್ದೇವಲ್ಲ, ಮಸಾಲೆಗೆ ಒಂದು ಟೇಸ್ಟ್ ಇರುತ್ತೆ. ನೀವು ಬೇಕಾದರೆ ಇದನ್ನು ಸ್ಟೀಮಲ್ಲಿ ಕೂಡ ಮಾಡ್ಬೋದು, ಅಂದರೆ ಒಂದು ಬಾಳೆ ಎಲೆಯಲ್ಲಿ ಸುತ್ತಿಬಿಟ್ಟು. ಅಂದರೆ ಎಣ್ಣೆ, ನಾವು ಇದಕ್ಕೆ ಎಣ್ಣೆ ಸ್ವಲ್ಪ ಹಾಕೋದು, ಡೀಪ್ ಫ್ರೈ ಮಾಡ್ತಾಯಿಲ್ಲ, ನಾನು ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಮೇಲ್ಗಡೆ ಸ್ವಲ್ಪ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ. ಕರಿಬೇವು ಹಾಕಿದರೆ ಅದರೊಂದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಬರೀ ಕರಿಬೇವು ಮಾತ್ರ ಅಲ್ಲ, ನಾನು ಫ್ರೈ ಮಾಡುವಾಗ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಬೆಳ್ಳುಳ್ಳಿ ಮತ್ತು ಕರಿಬೇವು 2 ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. 30 ನಿಮಿಷ ಮ್ಯಾರಿನೇಟ್ ಮಾಡೋಣ. ಇವಾಗ ನೋಡಿ, ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದು ಅಂದರೆ ನಾವು ಫ್ರೈ ಮಾಡುವಾಗ ಹಾಕಿದರೆ ಆಯಿತು, ಎಣ್ಣೆ ಬಿಸಿ ಆಗುವಾಗ ಅದರದ್ದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಇವಾಗ ನೋಡಿ, ನಾನು ಒಂದು 3 ಟೀ ಸ್ಪೂನು, ಅಂದರೆ ಒಂದು 3-4 ಮೀನು ಒಮ್ಮೆ ಮಾಡ್ಬೋದು. ಇದು ಸ್ವಲ್ಪ ಚಿಕ್ಕದು ಪಾತ್ರೆ, ದೊಡ್ಡದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಶಾಲೋ ಫ್ರೈ ಮಾಡೋದು, ಜಾಸ್ತಿ ಎಣ್ಣೆ ಹಾಕಲಿಕ್ಕಿಲ್ಲ. ಫಸ್ಟಿಗೆ ನಮ್ಮದು ಪಾತ್ರೆ ಕೂಡ ಚೆನ್ನಾಗಿ ಕಾಯಬೇಕು, ಆಮೇಲೆ ಸ್ವಲ್ಪ ಎಣ್ಣೆ ಹಾಕೋದು. ನಾನು ಇವಾಗ ಪುನಃ ಒಮ್ಮೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೇನೆ ಇನ್ನೊಮ್ಮೆ. ಹಾಗೆ ಮೊದಲಿಗೆ ನಾವು ಅದು ಎಣ್ಣೆ ಬಿಸಿ ಆಗುವಾಗ ಅದಕ್ಕೆ ಬೆಳ್ಳುಳ್ಳಿ ಮತ್ತು ನಾನು ಕರಿಬೇವು ಹಾಕ್ತಾಯಿದ್ದೇನೆ. ಹಾಗೆ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಅದರದ್ದು ಮಸಾಲೆ ಕೂಡ ಹಾಕ್ತಾಯಿದ್ದೀನಿ. ಮಸಾಲೆ ಕೂಡ ಸ್ವಲ್ಪ ಅದರದ್ದು ಹಸಿ ವಾಸನೆ ಹೋಗುವಷ್ಟು, ಅದರಲ್ಲಿ ಮಸಾಲೆ ಇರುತ್ತಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ, ಅದರಿಂದ ಅದನ್ನು ಸ್ವಲ್ಪ ಹಾಕೋಬೇಕು. ಅಂದರೆ ಅದು ಮೇಲ್ಮೈಗೆ ಹಿಡಿಯದೇ ಇದ್ದರೆ ಅಂತ ಅಷ್ಟೇ. ಆವಾಗ ನಾವು ಇದನ್ನೇ ಹಾಕ್ಬೋದಲ್ಲ ಮೇಲ್ಗಡೆ ಅಂತ. ಯಾಕಂದರೆ ಬರೀ ಇದು ಆದರೆ ಅದಕ್ಕೆ ಅಷ್ಟು ನೋಡುವಾಗ ಚೆನ್ನಾಗಿ ಕಾಣಿಸ್ತಾ ಇದೆ, ಆದರೆ ಅದು ನಾವು ಸ್ವಲ್ಪ ಮಗುಚುವಾಗ ಅದರದ್ದು ಬಿಟ್ಕೊಳ್ಳುತ್ತಲ್ಲ, ಅದಕ್ಕೋಸ್ಕರ. ಆದರೆ ಇದನ್ನು ನಾವು ಬಿಟ್ಕೊಳ್ಳೋದು ಹಾಗೆ ಕೂಡ ಮಾಡ್ಬೋದು, ಆದರೆ ಅದರದ್ದು ಟೇಸ್ಟು ನಮಗೆ ಈ ಮಸಾಲೆದು ಟೇಸ್ಟ್ ಬರಬೇಕಾದ್ರೆ ಇದೇ ಥರ ಮಾಡಬೇಕು ನಾವು. ಹಿಂದಿನ ಕಾಲದಲ್ಲೆಲ್ಲ ಹೀಗೆ ಮಾಡ್ತಾಯಿದ್ದು. ಹಾಗೆ ಅದರ ಮೇಲ್ಗಡೆ ಸ್ವಲ್ಪ ನಾನು ತೆಂಗಿನ ಎಣ್ಣೆ ಹಾಕ್ತಾಯಿದ್ದೇನೆ. ಸ್ವಲ್ಪ ಅದರದ್ದೇ ಎಣ್ಣೆ ಕೂಡ ಹಾಕೋಬೋದು ಬೇಕಿದ್ದರೆ, ಇಲ್ಲ ಸ್ವಲ್ಪ ಎಣ್ಣೆ ನಾವು ಬೇರೆ ಹಾಕೋಬೋದು, ಪರವಾಗಿಲ್ಲ. ಅದನ್ನು 2 ಕಡೆ ಮಗುಚಿ ಹಾಕಿದ ಮೇಲೆ ಒಂದು 10 ನಿಮಿಷ ಆಗ್ಬೋದು, ಅದನ್ನು ತೆಗೆದ್ರೆ ಆಯಿತು. ಇಲ್ಲಿ ನೋಡಿ, ಫಿಶ್ ಫ್ರೈ ರೆಡಿ.